ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಪ್ರತಿ ಬುಧವಾರ ಮತ್ತು ಗುರುವಾರ ಇಲ್ಲಿ ಹಲಸು ಸಂತೆ ನಡೆಯುತ್ತೆ. ವಾರಕ್ಕೆ 2 ದಿನ. ಗುಬ್ಬಿ ತಾಲ್ಲೂಕು. ಈಗಾಗಲೇ ತುಮಕೂರು ಜಿಲ್ಲೆಯ ಹಲಸು ಅದರ ರುಚಿ ಇಡೀ ನಾಡಿನ ಮೂಲೆ ಮೂಲೆಗೆ ಹೋಗಿದೆ. ಶಂಕರ ಹಲಸು ಮತ್ತು ಸಿದ್ದು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ, ಪೇಟೆಂಟ್ ಆಗಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ. ತುಮಕೂರು ಜಿಲ್ಲೆಯ ಹೆಮ್ಮೆಯ ಹಲಸು, ಕೆಂಪು ಹಲಸು ಮಾರ್ಕೆಟ್ ಚೋಳೂರಲ್ಲಿ 2 ದಿನ. ಬನ್ನಿ ಸಂತೆ ಒಳಗೆ ಹೋಗೋಣ. ಪರವಾಗಿಲ್ಲ, ಇನ್ಮೇಲೆ ಸೀಸನ್ ಒಳ್ಳೆ ಕಾಯಿ ಬರ್ತಾ ಇದೆ ಅಲ್ವಾ? ಯಜಮಾನ್ರೆ ತಗೊಂಡ್ರ ಎಷ್ಟಿಗೆ ತಗೊಂಡ್ರಿ? 8,000. ಎಷ್ಟು ಕಾಯಿಗೆ? 50 ಕಾಯಿ. 50 ಕಾಯಿಗೆ 8,000ನಾ? ಕೆಂಪು ತೊಳೆನಾ ಅದ ಎಂಥದ್ದು? ಹಳದಿ. ಒಳ್ಳೆ ದೊಡ್ಡ ದೊಡ್ಡ ಕಾಯಿನೇ ಇದೆ ಅಲ್ವಾ? ಕರೀಂ ಖಾನ್ ಅವರೇ ನಮಸ್ತೆ. ನಮಸ್ಕಾರ. ಯಾವಾಗ ಬಂದ್ರಿ? 7:30 ಬಂದೆ. ಬೆಳಿಗ್ಗೆ 7:30. ಹಂಗಾರೆ ನೀವು ಊರು ಬಿಡೋದು ರಾತ್ರಿ ಮನೆ ಬಿಟ್ಟಿದ್ದು 12 ಗಂಟೆಗೆ. ರಾತ್ರಿ 1 ಗಂಟೆ ತುಮಕೂರಿಗೆ ಇಳಿದೆ. 6 ಗಂಟೆಗೆ ತುಮಕೂರಿಗೆ ಇಳಿದ್ರಾ? ತುಮಕೂರಿಂದ 6:30 ಇತ್ತು. 6:30 ಗಾಡಿ ಇದೆ. ಕರೆಕ್ಟ್. ತಿಂಡಿ ಮಾಡಿರಾ? ಬೇಕಾದಾಗ ಅವ್ರಿಗೆ ಟೀ ಕುಡಿಸಿ ಸಾಕು ಮಾಡ್ಬಿಟ್ಟಾರೆ. ಆಮೇಲೆ ತಿಂಡಿ ಮಾಡ್ಬೋದು. ಹಂಗೆ ನಿಮ್ಮಂತ ಪರಿಚಯದವರು ಆಯ್ತು. ಅರಿಮಣ ತಿನ್ಬಾ ಅಪರೂಪಕ್ಕೆ ಬಂದಿ ಅಂತೇಳಿ. ಆಮೇಲೆ ಇನ್ನೂ ಖರೀದಿ ಶುರು ಮಾಡಿಲ್ವಾ? ಇನ್ನೂ ಬಂದೇ ಆಗ್ಬಿಡ್ತು. ಮಾಲೆ ಫುಲ್ ಆಗ್ಬಿಡ್ತು. ತಗೊಂಬಿಟ್ರಿ ಅಲ್ಲಿ? ಎಷ್ಟು ತಗೊಂಬಿಟ್ರಿ? ಎಷ್ಟು ತಗೊಂಡ್ರಿ? ನೋಡಿರಿ. ಹೌದಾ? ಓ, ಹಂಗಾರೆ ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ರಿ ಹಂಗಾರೆ. ತೊಗೊಂಬಿಟ್ರಿ ಹಂಗಾರೆ? ಎಷ್ಟು ಕಾಯಿ ತೊಗೊಂಡ್ರಿ ಸರ್? 200 ಕಾಯಿ. 200 ಕಾಯಿ ಇದಾವ? ರೇಟು 160, 170. ಒಂದಕ್ಕೆ ಕೆಂಪು ತೊಳೆದೇ ತಗೊಂಡೇನು. ಇದೆಲ್ಲ 160, 175. ಜಾಸ್ತಿ ಇರಬೇಕಿದು ಅಲ್ವಾ? ಕೆಂಪು 200 ರೂಪಾಯಿನಾ? ಕೆಂಪು ಇದೆಯಾ? ಕೆಂಪು ಇದೆಯಾ ಇದರಲ್ಲಿ? ಐತಾ? ಚಿಕ್ಕದಲ್ವಾ? ಇದೆಲ್ಲ ಕೆಂಪು ತೊಳೆ ಬರ್ಬೋದಲ್ವಾ? ಅದು ಕೆಂಪು ತೊಳೆನಾ? 13 ಕಾಯಿಗೆ 900 ಕೊಟ್ಟಾರ. ಏನು ಇವ್ರು ನಿಂತಾರ? ಅದು ಹೊಡೀರಿ. ಹಳದಿ ಅಲ್ವಾ? ಹಳದಿ ಕಲರ್ ಕೆಂಪುದು ಕಾಯಿ. ಅದು ಕಾಯ್ದಾ? ಕೆಂಪು ಆಗುತ್ತದು? ಕೆಂಪು ರೆಡ್. ಸರಿ. ಕೆಂಪು ಸರಿಯಪ್ಪ, ಸರಿ. ರೆಡ್ ಇದೆಷ್ಟು ಒಂದು 20 kg ಬರುತ್ತಾ?
ಇದೊಂದು 20 kg ಬರುತ್ತೆ, 20 kg ಬರಲ್ಲ, ಒಂದು 15 kg, 15 kg ಒಳಗೆ. ಒಂದು 10ರಿಂದ 15 kg. 12 kg. ಹೆಂಗೋ ಸೆಲೆಕ್ಷನ್ ಮಾಡ್ಕೊಂಡಿರಲ್ವ? ಸಾಕೆ ಆಗ್ಬಿಟ್ಟು ಅಲ್ವಾ? ಇದು ಬರ್ತೈತೆ 15 kg. ಇದು ಮತ್ತೆ ಗಾಡಿ ತಗೊಂಡು ನೀವು ಹೊರಟ್ಬಿಡಿ, ಮತ್ತೆ ಹೋಗ್ಬೋದಲ್ಲ ಅಲ್ವಾ? ಇಲ್ಲ, ಇನ್ನೂ ಒಬ್ಬ ತಗೋಬೇಕು ಇಲ್ಲಿ. ಹೌದಾ? ಅಲ್ವಾ? ಬೇಗ ತಗೊಂಡ್ರೆ ನೋಡಿ ಹ್ಞೂ ಅಲ್ವಾ? ಕರೆಕ್ಟ್. ಇದು ಭಾಳ ಚೆನ್ನಾಗಿದೆ. ಹೌದಲ್ಲ? ಹೀಗೆ ಇದೆ ಬೆಳೆ. ಅಲ್ವಾ? ನೋಡ ಕಾಣ್ಬೇಕು. ಹೌದೌದು. ಒಂದು ಬೆಳೆ ಅದು. ಅದ ಒಂದು ದಿನಕ್ಕೆ 2 ದಿನಕ್ಕೆ ಹಣ್ಣಾಗ್ಬೋದು ಇದು. ಹಾಂ? ಒಂದು 2 ದಿನಕ್ಕೆ ಹಣ್ಣಾಗ್ಬೋದು. ನಾಳೆ ಕೊಯ್ಬೋದು. ಕೊಯ್ಬೋದಾ? ಓ ಹೋ ಪರವಾಗಿಲ್ವೇ? ನಾಳೆ ಕೊಯ್ಬೋದು ಇದು. ಕೊಯ್ಬೇಕು. ಹೌದಾ? ಸರಿ. 15 kg. ಹೋದ್ ಹಾಂ ಅಬ್ಬ ಅಯ್ಯೋ ಸಾಕ್ಬಿಡಿ, ಸಾಕು. ಆಮೇಲೆ ಅದಕ್ಕೊಂದು ದಪ್ಪ ಇದು. ಹೌದಾ? ಹಾಂ ನೋಡಿ ಅದಕ್ಕೊಂದು ದಪ್ಪ ಅಲ್ವಾ? ಕರೆಕ್ಟ್. ಒಂದೇ ಜೋಳೆ ಇದು ಕಾಣೋದು. ಅಲ್ವಾ? ಅಜ್ಜರಿಗೆ ತೆಗಿಬಾರ್ದು ನೀವು. ಇರ್ಲಿ ಅಜ್ಜಾರ್ ಬಗ್ಗೆ ಒಂದು PhD ಮಾಡ್ಬೋದು. ಅಜ್ಜಾರ್ ಬಗ್ಗೆ ಕರೀಂ ಖಾನ್ ಒಂದು PhD ಮಾಡ್ಬೋದು, ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಮಾಡ್ಬೋದು. ಏನಂತೀರಾ? ಕರೀಂ ಖಾನ್ ಮತ್ತು ಹಲಸಿನ ಹಣ್ಣು ಒಂದು ಡಾಕ್ಯುಮೆಂಟ್ರಿ ಮಾಡ್ಬೋದು. ಡಾಕ್ಟರ್ಗಳು ಬಂದು ಬೈತಾರ ಮತ್ತೆ ಹೌದಾ? ನೀವು ಏನ್ ಪ್ರಚಾರ ಮಾಡಿದ್ದೀರಾ ನೋಡ್ಕೊಂಡು ಬಂದು ಅಲ್ವಾ? ಕರೀಂ ಖಾನ್ 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ. ನೋಡಿ ನಾವು ಇಲ್ಲಿ ಓಡಾಡ್ತಿದ್ವಿ, ತೊಳೆ ತಿಂದಿಲ್ಲ. ಈಗ ಯಾವಾಗ ಬಂತು ಅವಾಗಿಂದ ತೊಳೆ ಹಂಗೆ ಇದೆ ಅಲ್ವಾ? ನಾವೇನ್ ಮಾತಾಡಂಗಿಲ್ಲ. ಸರಿ ಕೊಟ್ಕೊಡಿ ಅಲ್ವಾ? ಅಂದ್ರೆ ನಾವು ಬರಂಗಿಲ್ಲ. ಆಟೋ ಚೀಟಿ ಬರ್ದು ಕಳಿಸ್ತೇವೆ, ಅವ್ರಿಗೆ ಕೊಟ್ಟು ಕಳಿಸಿ. ಸರಿ ಒಳ್ಳೆ ಮಾಡು ಆಗ್ಲಿ ಸರ್. ಅಲ್ವಾ? ನಮ್ಮ ಮನಸ್ಸು ಹಂಗೆ ಇದೆ. ಅಲ್ವಾ? ನೀವು ಇಲ್ಲ ಅಂತೇಳಿ ಕೊಳ್ತಿದ್ದು ಹಾಗಾಗಿಲ್ಲ. ಅಲ್ಲ ರೇಟ್ ಜಾಸ್ತಿ ಆಗ್ಲಿ. ಅಲ್ವಾ? ಕೆಂಪು ಹಲಸು ಅಂದ್ರೆ ರೇಟ್ ಯಾರು ಸಹ ಇದು ಮಾಡಲ್ಲ. ನೀವೇನಾದ್ರೂ ಎಷ್ಟು ಕೊಟ್ಟರು ಅದನ್ನ ತಗೊಂತಾರೆ ಈಗ. ತಗೊಂತಾರೆ. ಹಣ್ಣು ಹಂಗೆ ರುಚಿ ಇರ್ತದೆ ಸರ್. ಆಯ್ತು ಸರ್, ಒಳ್ಳೇದಾಗಲಿ ಸರ್. ನೀವಿನ್ನು ಬರ್ತಾ ಇರಿ, 100 ವರ್ಷಗಳು ಬರ್ತಾ ಇರಿ. ನಿಮ್ಮ ಫೋನ್ ನಂಬರ್ ಕೊಡಿ ದಯಮಾಡಿ. ಅದೇ ಹೇಳಿ. 96 20 20 44 44 0 1 1 38 38. ಸ್ನೇಹಿತರೆ, ದಾವಣಗೆರೆಯಿಂದ ಕರೀಂ ಖಾನ್ ಅಂತ ಬರ್ತಾರವರು, ವಾರ ಬರ್ತಾರವರು. ಹಲಸಿನ ಹಣ್ಣನ್ನ ಪರಿಚಯ ಮಾಡ್ತಾರೆ, ತಗೊಂಡೋಗ್ತಾರೆ ಇಲ್ಲಿಂದ. ಅಲ್ಲಿ ದಾವಣಗೆರೆಲ್ಲ ಪರಿಚಯ ಮಾಡ್ತಾರೆ. ಇವ್ರು ಸುಮಾರು ಒಂದು 50 ವರ್ಷ 50-60 ವರ್ಷಗಳ ಅನುಭವ ಇರುವ ಹಲಸಿನಕಾಯಿ ಇಂಥದ್ದೇ ಊರದ್ದು ಅಂತ ಹೇಳ್ತಾರೆ. ಅನುಭವ ಇರುವ, ಆಮೇಲೆ ಸುತ್ತಮುತ್ತ ಹಳ್ಳಿಗೆಲ್ಲ ಪರಿಚಯ ಆಗಿದ್ದಾರೆ. 50 ಕಿಲೋಮೀಟರ್ ಪೂರ್ತಿ ಯಾರು ಕೇಳಿದ್ರು ಕರಿಮಣ. ಇವ್ರ ಬಗ್ಗೆ ಒಂದು PhD ಮಾಡ್ಬೋದು, ಇವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಮಾಡ್ಬೋದು. ಇವರು ಹಲಸಿನ ಬಗ್ಗೆ ತುಂಬಾ ಅಪಾರವಾದ ಅನುಭವವನ್ನು ಪಡೆದುಕೊಂಡಿದ್ದಾರೆ. ದಾವಣಗೆರೆಯ ಕರೀಂ ಖಾನ್ ಅಂತೇಳಿ. ಆಗ್ಲಿ ಸರ್, ಒಳ್ಳೇದಾಗಲಪ್ಪ, ಒಳ್ಳೇದಾಗ್ಲಿ. ಶಿವಶಂಕರಪ್ಪ ಗಿಲಾಸ್ ಬಿಲ್ಡಿಂಗ್ ಕೆಳಗಡೆ ಕೊಯ್ತೇವೆ. ಸರಿ. ಫೋನ್ ನಂಬರ್ ಕೊಟ್ಟರೆ ಹುಡ್ಕೊಂಡ್ ಬರ್ತಾರೆ ಬಿಡಿ. ಫೋನ್ ನಂಬರ್ ಕೊಟ್ರೆ ಹುಡ್ಕೊಂಡ್ ಬರ್ತಾರೆ. ಗಿಲಾಸ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಬರ್ತಾರೆ. ಹಾಕ್ತೀನಿ. ಹೆಂಗೆ ಹಾಕ್ತೀನಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ.